ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮಾರ್ನಿಂಗ್ 8:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಎದ್ದಿದ್ದೆ 8 ಗಂಟೆ. ಎದ್ದು ಟೀ ಕುಡಿಯೋಷ್ಟರಲ್ಲಿ ನಾನು ಹೇಳೋಷ್ಟರಲ್ಲಿ ಅಮ್ಮ ಸೊಪ್ಪು ಸಾಂಬಾರು ಮಾಡಿ ಸೊಪ್ಪು ಒಗ್ಗರಣೆ ಮಾಡಿಟ್ಟೈತೆ. ಆ್ಯಂಡ್ ರೈಸ್ಗೆ ಇಟ್ಟಿದ್ದೀನಿ. ಇವಾಗ ಸೊಪ್ಪು ಸಾರು ಅಂದರೆ ನನ್ನ ಫೇವ್ರೆಟ್ಟು. ಸಂತುಗೂ ಕೂಡ ತುಂಬ ಇಷ್ಟ. ನಾನು ಏನೇ ತಿನ್ನಬೇಕಾದ್ರೂ ಸಂತು ಫೇವ್ರೆಟ್ ಅಂದರೆ ಸಂತು ನೆನಪಾಗ್ತಾನೆ ಇರ್ತಾರೆ ನನಗೆ. ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳೈತೆ ಅಮ್ಮ. ಮುಖನೂ ತೊಳೆದಿಲ್ಲ, ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ, ಅದಕ್ಕೆ ಫೇಸ್ ಮಾಡ್ತಾ ಇಲ್ಲ. ಇವಾಗ ಗುರುವಾರ ಕಂದ ಹಾಕೊಡ್ತೀನಿ. ಪಾಪುಗೆ ಎಣ್ಣೆ ಹಾಕೊಡ್ಬೇಕಂತೆ, ಬಂದು ತಲೆಗೆ ಎಣ್ಣೆ ಹಾಕೊಡ್ಬೇಕಂತೆ ಗುರುವಾರ. ಅದಕ್ಕೆ ಮನೆಯೆಲ್ಲ ಒರೆಸ್ಬಿಟ್ಟು ನೀರೊಲೆ ಗುರಿ ಹಾಕೊಂಡು ಸ್ನಾನ ಮಾಡಬೇಕು. ಇವಾಗ 8:15 ಈಗ. ಸೊ ಪಾಪುನ 10 ಗಂಟೆ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಬೇಕು. ಅವಳು ಅಂಗನವಾಡಿಗೆ ಏನಿದೆ ಸೀನು, ಅಂಗನವಾಡಿಗೆ ಕಳಿಸ್ಬೇಕು. ಮತ್ತು ಮನೆಯೆಲ್ಲ ಒರೆಸ್ಬೇಕು ಗೈಸ್. ಅಡುಗೆ ಮನೆಯೆಲ್ಲ ನೆನ್ನೆ ಕಬಾಬ್ ಮಾಡಿದ್ನಲ್ವ, ಆಯಲೆಲ್ಲ ಹಾರೈತೆ. ಅವನ ಮನೆಯಲ್ಲ ಇವತ್ತು ಕೃತು ತಿಂಡಿ ತಿಂದವಳೆ. ಏನು ತಿಂದ್ಲು ಅಂತ ಅವಳ ಬಾಯಲ್ಲೇ ಕೇಳಿ. ಏನು ತಿಂಡಿ ತಿಂದೆ? ಚೆನ್ನಾಗಿತ್ತಾ? ಒಪ್ಪಿ ತಿಂದ್ಲಾ? ನೀನೆಷ್ಟು ಇಡ್ಲಿ ತಿಂದೆ? 4? 3? ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್. ಎಲ್ಲರೂ ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್. ಸರಿ. ನನ್ನ ಮಗಳು ಅದು ಕಂಟಿನ್ಯೂ ಮಾಡೋ ತನಕ ಹೇಳ್ತಾನೆ ಇರ್ತಾಳೆ ಗೈಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಅಮ್ಮಂಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನ್ನ ಮಗಳು ಅಷ್ಟು ಮುದ್ದಾಗಿ, ನನ್ನ ಮಗಳು ಅನು ಹೇಳಿದ್ದಾರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಆ್ಯಂಡ್ ಲೈಕ್ ಕೊಡಲೇಬೇಕು ಅನು ಆ್ಯಂಡ್ ಕೃತುಗೋಸ್ಕರ. ಸೊ ಇವಾಗ ನೀರೊಲೆ ಕಸ್ಬೇಕು ಗೈಸ್. ಬನ್ನಿ ನಾವು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೀರೊಲೆಗೆ ಉರಿ ಹಾಕೋಣ ಅಂದ್ಬಿಟ್ಟು ಬಂದೆ. ಏನ್ಮಾ ಕೈ ತೊಳ್ಕೊ. ಪಾಪು ಪರಂಗಿ ಹಣ್ಣು ತಿಂತಿದ್ಲು ಗೈಸ್. ಅಪ್ಪಾಜಿ ಪರಂಗಿ ಹಣ್ಣೆಲ್ಲ ತಂದಿಟ್ಟಿದ್ದೀವಲ್ವಾ, ಅದು ತಿಂತಾ ಇದ್ಲು. ಸಾಕಂತ ಅದಕ್ಕೆ ಕೈ ತೊಳ್ಕೊಬೋದು. ಸೊ ನಮ್ಮ ಕಡೆ ಇದು ನಮ್ಮ ತೋಟದ್ದೇ ಗೈಸ್, ಗೋಧುಮಟೆ ಮತ್ತು ಇದು ಅಂತು ಅದಕ್ಕೆ ಏನಂತಾರೆ ಹೆಸರೇ ಮರ್ತೋಯ್ತಲ್ಲಪ್ಪ, ಸೋಗು, ಕಾಯಿ ಮಟ್ಟೆ ಎಲ್ಲ ನಮ್ಮ ತೋಟದವೇ. ಮುಂಚೆ ಎಲ್ಲ ಸೌದೆಗೂ ಪರದಾಡಬೇಕಾಗಿತ್ತು. ಅವಾಗೆಲ್ಲ ಸೌದೆಲೆ ಅಲ್ವಾ ಅಡುಗೆ ಮಾಡ್ತಿದ್ದಿದ್ದು. ತುಂಬ ಕಷ್ಟ ಆಗ ಸೌದೆಗಳೆಲ್ಲ ಹುಡ್ಕೊಂಡು ತಡಿಕೊಂಡು, ಅದಕ್ಕೂ ಜನ ಬೈಯೋರು ನಮ್ಮ ತೋಟದಲ್ಲಿ ತಗೊಂಡವ್ರೆ ಅಥವಾ ನಮ್ಮ ಬೇಲಿಲಿ ಸೌದೆ ಎಲ್ಲನೂ ಸರಿಕೊಂಡವ್ರೆ ಅಂತ. ಪಾಪನು ಬಂದು ಅವಳು ಕಸ್ತಾಳಂತೆ ನೀರೊಲೆನ. ನಾವೇನು ಆ ಥರ ಎಲ್ಲ ಕಷ್ಟಪಟ್ಟಿಲ್ಲ, ಬಟ್ ನೋಡಿದ್ದೀವಿ ಕಣ್ಣಲ್ಲಿ. ನಾವೆಲ್ಲ ಚಿಕ್ಕವರು, ನಾವಮ್ಮ ಏನೇನೆಲ್ಲ ಕಷ್ಟಪಟ್ಟೈತೆ, ಎಷ್ಟು ಕಷ್ಟಪಟ್ಟು ಸಾಕು ಎಲ್ಲನೂ ಕಣ್ಣಲ್ಲಿ ನೋಡ್ಬಿಟ್ಟಿದ್ವಿ. ಹೆಂಗೋ ಕತ್ಕೊಂಡಿತ್ತು. ನಮ್ಮ ಪಾಪ ಬಂದು ಹೋಗಿಸ್ಬಿಟ್ಲು. ನಾನು ಏನೇ ಕೆಲಸ ಮಾಡಲಿ ನಾನು ಬರ್ತೀನಿ ಅಂತ ಬರ್ತಾಳೆ. ಏನು ಮಾಡೋದು? ಮತ್ತು ಅಮ್ಮ ಬಟ್ಟೆ ಒಗಿತೈತೆ ನೋಡಿ. ಇಲ್ಲಿ ನೀರಲ್ಲೇ ಗುರಿ ಹಾಕ್ತಾ ಕೂತವಳೆ. ಬೇಡ ಅಂತ ಹೇಳಿದ್ರು, ಎಷ್ಟು ಹೇಳಿದ್ರು ಕೇಳಲ್ಲ. ದೊಡ್ಡವಳಾದ್ಮೇಲೆ ಮಾಡಿವೆ ಸುಮ್ಮನೀರು ಪಾಪ ಅಂತ ಹೇಳಿದ್ರು ಕೇಳಲ್ಲ. ದೊಡ್ಡವರಾದ್ಮೇಲೆ ಮಾಡಿಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಈಗಂತೂ ಮಾಡಬೇಕು ಅಂತಾರೆ. ಸರಿ ಹೋಗಿ ಹಿಂದಕ್ಕೆ. ನೀರೊಲೆ ಗುರಿ ಹಾಕ್ಬೇಕಾದ್ರೆ ಕೈ ಸುಟ್ಕೋತೀರಾ ಹಿಂದಕ್ಕೆ ಕುಚ್ಚಿ. ಫೈನಲಿ ಕತ್ಕೋತು. ನನಗೆ ನೀರೊಲೆ ಕಸೋದೆ ದೊಡ್ಡ ಕಷ್ಟ. ಮುಂಚೆ ನೀರೊಲೆ ಕಾಯಿಸ್ಕೊಂಡು ನೀರು ಇಕ್ಕಬೇಕಲ್ಲ ಅಂದ್ಬಿಟ್ಟು ಅಷ್ಟು ಸೋಂಬೇರಿತನ ಮಾಡಿವೆ. ಈಗೀಗ ಪರವಾಗಿಲ್ಲ ಸ್ವಲ್ಪ. ಮುಂಚೆ ಅಂತೂ ಕಸ್ತಾನೇ ಇರಲಿಲ್ಲ ಗೈಸ್. ಆ್ಯಂಡ್ ಅಮ್ಮ ಬಟ್ಟೆ ಒಗಿತೈತೆ ಆಚೆ ಕಡೆ, ಅದೇ ಬರ್ತಾ ಇದೆ ಸೌಂಡು. ಪಾಪ ಅಮ್ಮ ಸಾಂಬಾರು ಮಾಡಿ ಸೊಪ್ಪು ಒಗ್ಗರಣೆ ಮಾಡಿ ಬಟ್ಟೆ ನೆನೆ ಹಾಕಿ ಬಟ್ಟೆ ಒಗ್ಯಕ್ಕೆ ಹೋಗೈತೆ. ನಾನು ಮನೆ ಕಸ ಎಲ್ಲ ಗುಡಿಸಿದ್ದೀನಿ. ಇವಾಗ ನೀರೊಲೆ ಉರಿ ಹಾಕ್ಬಿಟ್ಟು ಮನೆ ಒರೆಸಿ ಸ್ನಾನ ಮಾಡಿಕೊಂಡು ರಾಯರಿಗೆ ಪೂಜೆ ಮಾಡಬೇಕು. ಪಾಪಗೂ ಸ್ನಾನ ಮಾಡಿಸಿ ಅಂಗನವಾಡಿಗೆ ಕಳಿಸ್ಬೇಕು. ಕೈ ಎಣ್ಣೆ ಹಾಕಿದ್ದೀನಿ, ಅವಳಿಗೂ ಕೈ ಎಣ್ಣೆ ಹಾಕ್ತೆ, ನನಗೂ ಕೈ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಅಡುಗೆ ಮನೆಗೆ ಬಂದೆ. ನೀರೊಲೆ ಉರಿ ಹಾಕ್ಬಿಟ್ಟು ನಾವು ಏನು ಅಂದರೆ ಉರಿ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡ್ಕೋಬೇಕು. ಒಂದೇ ಹತ್ರ ಕೂತ್ಕೊಳ್ಳೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ.
ಸಿಟಿಲಾದರೆ ಗೀಝರ್ ಇರುತ್ತೆ. ನಾವು ಬೆಂಗಳೂರಲ್ಲಿದ್ದಾಗ ಗೀಝರೇ ಯೂಸ್ ಮಾಡ್ತಿದ್ದಿದ್ದು. ಇಲ್ಲೇನು ಮಾಡ್ತೀರಾ, ಹಳ್ಳಿ ಕಡೆ ನೀರೊಲೆಯಲ್ಲಿ. ಬಟ್ ಇದೇ ಒಳ್ಳೇದಲ್ವ, ಹೀಟ್ರು ಗೀಝರ್ ಆದರೆ ಕೂದಲೆಲ್ಲ ಉದುರೋಗ್ಬಿಡುತ್ತೆ. ಸೊ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನೂ ನೀರು ಬಿಡ್ತಾರಂತೆ. ಸೊ ನೀರು ಬಿಡೋ ಅಷ್ಟರಲ್ಲಿ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡ್ರೆ ನೀರೆಲ್ಲ ಖಾಲಿ ಆಗಿರುತ್ತೆ. ಆವಾಗ ನೀರು ಹಿಡ್ಕೊಳಕ್ಕೆ ಸರಿ ಆಗುತ್ತೆ. ನಾವು ಹಳ್ಳಿ ಕಡೆ ಎಲ್ಲರೂ ಮೈಂಡ್ ಸೆಟ್ ಅದೇನೆ. ಇವತ್ತೇನಾದರೂ ನೀರು ಬಿಡ್ತಾರೆ ಅನ್ನೋ ಥರ ಇದ್ದರೆ, ಏನಾದರೂ ಸ್ನಾನ ಏನೋ ಮಾಡ್ಕೋಬೇಕು, ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಅಂದರೆ ಎಲ್ಲ ಮಾಡಿಕೊಂಡು ನೀರನ್ನ ಖಾಲಿ ಮಾಡ್ಕೊಬಿಡ್ತಾರೆ. ಫುಲ್ ಎಲ್ಲ ಖಾಲಿ ಮಾಡಿ, ನಮ್ಮ ಕಡೆ ತೊಟ್ಟಿ ಅಂತ ಇರ್ತವೆ, ತೊಟ್ಟಿ ಕಡೆಯ ಎಲ್ಲನೂ ಖಾಲಿ ಮಾಡಿಕೊಂಡು ಅದೆಲ್ಲ ನೀಟಾಗಿ ತೊಳ್ಕೊಂಡು ಮತ್ತೆ ನೀರನ್ನ ತುಂಬ್ಕೊಳ್ಳೋಕೆ ಸರಿ ಆಗುತ್ತೆ ಅಂತ. ಸೊ ಸಿಟಿಲೇನು ಆ ಥರ ಇರಲ್ಲ, ಡೈಲಿ ಬಿಡ್ತಾ ಇರ್ತಾರೆ. ಬಟ್ ಹಳ್ಳೀಲಿ ಇದೇ ಥರ ಇರುತ್ತೆ. ಸೊ ಇದನ್ನು ಅಡುಗೆ ಮನೆ ಶೆಲ್ಫ್ ಎಲ್ಲನೂ ಈಗ ನೀರು ಎತ್ತಿಟ್ಟಿದ್ದೀನಿ ಗೈಸ್. ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಬೇಗ ಬೇಗ ಕೆಲಸ ಮಾಡ್ಕೊತೀನಿ. ಸಾಲಿಗ್ರಾಮ ಹೋಗಬೇಕು ಗೈಸ್. ಪಾಪು ಇದ್ಲು ಅಂತ ಆವಾಗಲೇ ಹೇಳಲಿಲ್ಲ, ನಾನು ಬರ್ತೀನಿ ಅಂತ ಅಳ್ತಾಳೆ ಅಂತ. ಆ ಡ್ರೆಸ್ ತಂದಿದ್ನಲ್ವ, ಅದು ಎಕ್ಸ್ಚೇಂಜ್ ಮಾಡಬೇಕು. ಏನಾಯಿತು ಗೈಸ್, ಅರ್ಧ ಗಂಟೆ ನಂತರ ನಮ್ಮ ಪಕ್ಕದ ಮನೆ ಜಗಳ ಆಡ್ತಾವ್ರೆ. ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಸೋಪಿನ ಪುಡಿ ಹಾಕ್ಬಿಟ್ಟು ಕ್ಲೀನ್ ಮಾಡಿದೆ. ಸೊ ಕ್ಲೀನಿಂಗ್ ಆಯಿತು ಇವಾಗ. ಸೊ ನಮ್ಮನೆ ಇರೋ ವಸ್ತುಗಳು ನಮ್ಮಮ್ಮ ತುಂಬ ಕಷ್ಟಪಟ್ಟು ತೊಗೊಂಡಿರೋದು. ಅಯ್ಯೋ ಗೊತ್ತೆ, ನನ್ನ ತಂಗಿ 3,000 ಕೊಟ್ಲೇನೋ ಅಷ್ಟೇ ಅನ್ಕೊತೀನಿ. ಸೊ ನಾನು ತಗೊಂಡು 100 ರೂಪಾಯಿ ಅಂತ ಕೊಡೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ. ಅಮ್ಮದು ಇದು ಸಿದ್ದರಾಮಯ್ಯನ ಉಡುಗೊರೆ ಅಂತ ಹೇಳ್ಬೋದು, ಮುಖ್ಯಮಂತ್ರಿಯವರ ಉಡುಗೊರೆ ಅಂತ. ಯಾಕೆ ಹಿಂಗೆ ಅಂತಿದ್ದೀನಿ ಅಂದರೆ, 2,000 ಹಾಕ್ತಾರಲ್ಲ, ಆ ದುಡ್ಡು ಜೋಡಿಸ್ಕೊಂಡು ಅಮ್ಮ ಫ್ರಿಡ್ಜ್ನ ತಗೊಂಡು. ಇದು ಫ್ರಿಡ್ಜು ದುಡ್ಡಿದ್ರೆ ಖರ್ಚಾಗಿ ಹೋಗ್ಬಿಡುತ್ತೆ. 2,000 ದುಡ್ಡಿರಲ್ಲ, ನಿಮಗೂ ಗೊತ್ತಲ್ವ. ಅದಕ್ಕೆ ಅಂದ್ಬಿಟ್ಟು ಫ್ರಿಡ್ಜ್ ತರೋಕ್ಕೆ ಅಂದ್ಬಿಟ್ಟು ಹೋಗಿದ್ರು. ನಾನು ಹೋಗಿರಲಿಲ್ಲ, ನಾನು ಅವಾಗ ಗಂಗೂರಲ್ಲೇ ಇದ್ದೆ. ಕಾಲ್ ಮಾಡಿದ್ರು ಬರ್ತೀಯಾ ಅಂತ. ನಾನು ಬರಲ್ಲ, ತಗೊಬರೋಗಿ ಅಂದೆ. ನನ್ನ ತಂಗಿ ಬೆಂಗಳೂರಿಂದ ಬಂದಿದ್ದು ಅವಾಗ. ಏನಪ್ಪ ದುಡ್ಡು ಸಾಲಿಲ್ವಂತೆ ಅಮ್ಮ. ಅದು ಆವಾಗ ಚಾಂದೂ 3,000 ಕಡೆ 4,000 ಕೊಟ್ಲಂತೆ. ಸೊ ನಾವು ಈ ಥರ ಒಂದೊಂದು ಏನೋ ಒಂದು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಅದನ್ನೆಲ್ಲ ಏನೇನೋ ಒಂದೊಂದು ದುಡ್ಡು ಅಡ್ಜಸ್ಟ್ ಮಾಡಿ ಹೆಂಗೆಂಗೋ ಕಷ್ಟಪಟ್ಟು ತೊಗೊಂಡಿರೋದು. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ ಹೇಳಿ. ಸೊ ಕ್ಲೀನ್ ಮಾಡಿದೆ. ಆ್ಯಂಡ್ ಟಿ ವಿ ಕ್ಲೀನ್ ಮಾಡೋಣ ಬನ್ನಿ ಇವಾಗ. ಎಲ್ಲ ಹುಳ ತಲೆಯಲ್ಲಿ ಓಡ್ಬೋದು ಏನಿದು ಅಂತ ಹೇಳಿ. ಆಗ ಮುಂಚೆ ನಮ್ಮದು ಇದೊಂದೇ ಮನೆ ಇತ್ತಲ್ವ, ನೋಡಿ ಇದು ಹುಳ ಹೆಂಗಿದೆ. ನಾವು ಡೈಲಿ ವಾರಕ್ಕೊಂದ್ಸಲ ಇದು ಕ್ಲೀನ್ ಮಾಡ್ಕೊತೀವಿ, 1 ಸಲ ಅಥವಾ 2 ಸಲ. ಹೊರಗಡೆ ಡಿಸ್ಟರ್ಬೆನ್ಸ್ನ ಇಗ್ನೋರ್ ಮಾಡಿ. ನೋಡಿ ಎಷ್ಟು ಧೂಳಿದೆ. ಗಾಳಿ ಅಲ್ವಾ, ನಾವು ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಿರ್ತೀವಿ ಬೆಳಕಿಗೆ ಅಂತ. ಇದೇನು ಅಂತ ಹೇಳಿದ್ರೆ, ಅಪ್ಪಾಜಿ ಮಾಡ್ಬೋದು ಈ ಥರ ದೇವ್ರ ಫೋಟೋ ಇಟ್ಕೊಂಡಿದ್ದು. ಇದ್ರ ಮೇಲ್ಗಡೆ ಎಲ್ಲ ಮೊಳೆ ಇದೆಯಲ್ಲ, ಅಲ್ಲಿ ಮೊಳೆಗೆ ದಾರ ತಂತಿ ಬಿಗಿದ್ಬಿಟ್ಟು ಇದ್ರ ಮೇಲೆ ದೇವ್ರ ಫೋಟೋ ಇಟ್ಕೊಂಡಿದ್ದು. ಸೊ ಇದು ದೇವ್ರ ಫೋಟೋ ಇಡೋಕ್ಕೆ ಅಂತಲೇ ಅಪ್ಪಾಜಿ ಈ ಥರ ಮಾಡಿರೋದು. ನಮ್ಮನೆ ಈ ಥರ ವಿಚಿತ್ರವಾಗಿರೋವು ಏನೇನೋ ಒಂದೊಂದು ಇರ್ತವೆ. ಬಟ್ ಆ ಮನೆ ಕಟ್ಟಿದಾಗ ದೇವ್ರ ಮನೆ ಕಟ್ಟಿದ್ವಲ್ಲ, ಆಗ ದೇವ್ರ ಮನೆನ ಅಲ್ಲೇ ಶಿಫ್ಟ್ ಮಾಡಿದ್ದೀವಿ. ಸೊ ಇದು ಇವಾಗ ಇದೇ ಥರ ಒಂಥರ ಡಿಸೈನು. ಎಲ್ಲ ಬಂದು ಕೇಳ್ತಾರೆ ಬಂದವರು, ಇದೇನಿದು ಈ ಥರ ಕಟ್ ಮಾಡಿದ್ದೀರಲ್ಲ ಮಧ್ಯದಲ್ಲಿ ಅಂತ ಹೇಳಿ. ಅಲ್ಲಿ ಕ್ಲೀನಿಂಗ್ ಮಾಡೋಕ್ಕೆ ಹೋದೆ. ಇಲ್ಲಿ ನೋಡಿದ್ರೆ ನೀರೊಲೆ ಎಲ್ಲ ಹೋಗ್ಬಿಟ್ಟೈತೆ. ಆಚೆ ಕಡೆ ತರಕಾರಿ ಏನೋ ತಗೋತವ್ರೆ, ತರಕಾರಿ ಮಾರಕ್ಕೆ ಬರ್ತಾರಲ್ಲ ಅವ್ರ ಹತ್ರ. ಅಮ್ಮ ಬಟ್ಟೆ ಇನ್ನೂ ಒಗ್ದಾಗಿಲ್ಲ, ಸೌಂಡು. ಸೊ ಈ ಥರ ಉರುಗಬೇಕು, ಇಲ್ಲಾಂದರೆ ಕತ್ತಲ್ಲ. ಸೊ ಹೋಗಾಕ್ತೀನಿ ಸ್ವಲ್ಪ. ನಾನು ಆಗಲೇ ಬರಬೇಕಿತ್ತ, ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ನ. ಅಲ್ಲೇನೋ ಜಗಳ ಆಡ್ತಿದ್ರ. ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನೀರೊಲೆ ಮರ್ತ್ಬಿಟ್ಟೆ ಗೈಸ್. ಎಲ್ಲ ಹೋಗ್ಬಿಟ್ಟೈತೆ, ಕಸ್ಬೇಕು ಮತ್ತೆ ಇವಾಗ. ಉರುಗ್ತಾ ಇದ್ದೀನಿ, ನೋಡೋಣ ಕತ್ಕೊಳತ್ತ ಇಲ್ಲ ಬೆಂಕಿ ಕಡಿ ಹಚ್ಬಿಡ್ಬೇಕೀಗ. ಇದಾದ್ರೂ ಸೋಗಾಕ್ಬಿಟ್ರೆ ಕತ್ಕೊಬಿಡುತ್ತೆ, ಮತ್ತೆ ಕತ್ತುತ್ತಾ ಐತೆ. ಒಂದು ಪ್ಯಾಕೆಟ್ ಹಾಲ್ದು ಕವರು ಇತ್ತು, ಕವರ್ ಹಾಕ್ಬಿಟ್ಟು ಕಸ್ತೀವಿ, ಬೇಗ ಕತ್ಕೊಳ್ಳುತ್ತೆ ಅಂತ. ಯಾಕಂದರೆ ನಾವೇನು ಲೇಟಾಗಿ ಮಾಡ್ಕೋಬೋದು, ಮನೇಲಿ ಇರ್ತೀವಿ. ಪಾಪು ಅಂಗನವಾಡಿಗೆ ಹೋಗೋಷ್ಟರಲ್ಲಿ ಅವಳ ರೆಡಿ ಮಾಡಬೇಕಲ್ವ. ನಂಗೆ ಅದಕ್ಕೆ ಒಂದೊಂದ್ಸಲ ಬೇಜಾರು, ಹಿಂಗೆ ಹೋಗ್ಬಿಡುತ್ತಾ. ನನಗೆ ನಮ್ಮ ಅಮ್ಮನೇ ಉರಿ ಹಾಕ್ಬಿಟ್ರೆ ಸಾಕಲ್ಲಪ್ಪ, ನಾನು ಯಾಕೆ ಉರಿ ಹಾಕ್ಬೇಕಾ ಅನ್ನಿಸ್ತದೆ. ಕತ್ಕೊಂಡು ನೀಟಾಗಿ ಒಂದೇ ಸಲ ಇದಾದರೆ ಓಕೆ.
ಇನ್ನು ಹಾಲೆಲ್ಲ ಒರೆಸಿಲ್ಲ, ಹಾಲು ಒರೆಸ್ಬೇಕು. ಟಿ ವಿ ಸ್ಟ್ಯಾಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ಧೂಳೆಲ್ಲ ತೆಗೆದು ಮನೆ ಒರೆಸಿ ನಾನು ಸ್ನಾನ ಮಾಡಿ ದೀಪ ಹಚ್ಚೋದು ಯಾವಾಗ ಗೈಸ್? ನನಗೆ ಖುಷಿ, ನಾನು ಗುರುವಾರ ಮಾಡ್ತಾಯಿದ್ದೀನಿ ಅಂತ. ಲಾಸ್ಟ್ ವೀಕಿಂದ ಮಾಡ್ತಾಯಿದ್ದೀನಿ. ರಾಯರು ಇನ್ನಾದರೂ ಕೈ ಹಿಡಿದು ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ರಾಯರ ಮೇಲೆ. ನಾವು ಮತ್ತೆ ಕೆಟ್ಟರೆ ದೇವ್ರ ಹತ್ರನೇ ಅಲ್ವಾ ಹೋಗೋದು. ಸೊ ನನ್ನ ಜೀವನದಲ್ಲೂ ಅದೇ ಥರ ಆಗ್ತಾಯಿದೆ. ಸೊ ಬನ್ನಿ ಇವಾಗ ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡೋಣ. ಟೇಬಲ್ಗೆ ತುಂಬ ವರ್ಷಗಳ ನೆನಪಿದೆ. ನಮ್ಮನೆ ಅಕ್ಕಯ್ಯ ಅಂತ ಚಿಕ್ಕ ಟಿ ವಿ ಇತ್ತು, ಆಗ ತಂದಿರೋದು ಇದನ್ನು. ಟೇಬಲ್ನ ಎಷ್ಟು ಚೆನ್ನಾಗೈತೆ ನೋಡಿ. ಟಿ ವಿ ಮೇಲೂ ಎಷ್ಟು ಧೂಳು ಅಂಟ್ಕೊಂಡೈತೆ, ತೋರಿಸ್ತೀನಿ ತಾಳೆ. ಏನು ಮಾಡೋದು ನೋಡಿ, ಕಿಟಕಿ ಎಲ್ಲ ಓಪನ್ ಇಟ್ಟಿರ್ತೀವಿ. ಇದು ಯಾವುದು ಗೊತ್ತಾ? ಟಿ ವಿ ಹೈಯರ್. ಇದ್ರದ್ದು ಒಂದು ಸ್ಟೋರಿ ಇದೆ. ಸಾಲಿಗ್ರಾಮದಲ್ಲಿ ಬುಕ್ ಮಾಡಿದ್ದು ನನ್ನ ತಂಗಿ. ಸೊ ಬುಕ್ ಮಾಡಿದ್ದು ಅಂದರೆ ಅವಳು ಆನ್ಲೈನ್ ಪೇಮೆಂಟ್. ನಾವು ಈ ಟಿ ವಿ ತೊಗೊಂಡಾಗ ನಾನು ಇನ್ನೂ ಬೆಂಗಳೂರಲ್ಲೇ ಇದ್ದೆ. ನಾನು ಸಂತು ಎಲ್ಲ ಬೆಂಗಳೂರಲ್ಲೇ ಇದ್ದು. ಹಾಂ, ಕಾಯಬೇಕು, ಕಾಯ್ತೈತೆ ನೀರು ನೋಡಿ. ಅಮ್ಮ ನೀರು ಕಾದಿದ್ರೆ ಹುಯಿ ಸಿಸ್ವರ್ಕ್ ಹೋಗಲಿ ಅಂತೈತೆ. ಆವಾಗ 16,000 ಅಂದ್ಕೊತೀನಿ ಒಂದು ತಿಂಗಳು ಸಂಬಳ. ಆವಾಗ ಇನ್ನೂ ಅವಳಿಗೆ ಕಡಿಮೆ ಬರ್ತಾಯಿದ್ದಿದ್ದು. ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಆವಾಗ ಇನ್ನೂ ಸ್ವಲ್ಪ ಕಡಿಮೆ. ಆಗ ಒಂದು ತಿಂಗಳು ಸಂಬಳದಲ್ಲಿ ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ ಮಾಡಿ ಒಂದು 2 ಡೇಸ್ಗೇನೋ ಡೆಲಿವರಿ ಕೊಟ್ಟರು. ಆ್ಯಂಡ್ ಮನೆಗೆ ಬಂದು ಫಿಟ್ ಮಾಡೋದ್ರಂತೆ. ನಾನು ಆ ಟೈಮಲ್ಲಿ ಇರಲಿಲ್ಲ ಬಿಡಿ, ಬೆಂಗಳೂರಲ್ಲಿದ್ದೆ. ಟಿ ವಿ ತಂದು 2 ತಿಂಗಳಿಗೋ 3 ತಿಂಗಳಿಗೋ ಮನೆಗೆ ಬಂದಾಗ ನಾನು ನೋಡಿದ್ದು ಈ ಟಿ ವಿನ. ಅಲ್ಲಿ ತನಕ ನೋಡೇ ಇರಲಿಲ್ಲ. ಸೊ ನಮ್ಮ ಮನೇಲಿ ಏನೇನು ಐಟಮ್ಸ್ ಇದೆ ಅದೆಲ್ಲ ನನ್ನ ತಂಗಿ ಉಡುಗೊರೆ. ನಾನು ಮದುವೆ ಆದಮೇಲಂತೂ ಏನೂ ಕೊಡಲಿಲ್ಲ. ಅದೇ ಮದುವೆಗಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೆ ಮನೆ ಇನ್ನೂ ಫಿನಿಷಿಂಗ್ ಆಗಿರಲಿಲ್ವಲ್ಲ, ಆ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೆ. ಸೊ ಮದುವೆ ಆದಮೇಲೆ ಏನೂ ಮಾಡೋಕ್ಕಾಗಲಿಲ್ಲ. ನನ್ನ ಗಂಡ ಇದ್ದಿದ್ದರೆ ಏನೋ ಒಂದು ಮಾಡ್ಕೋಬೋದಾಗಿತ್ತು. ದೇವರು ಎಲ್ಲ ಕಿತ್ಕೊಂಡಲ್ಲ. ಗೊತ್ತಿಲ್ದವ್ರು ಅನ್ಕೊತಾರೆ ಗೈಸ್, ಏನೋ ಇವಳು ಗಂಡ ಕೊಟ್ಬಿಟ್ಟವಳೆ ಅದರಿಂದ ಮಾಡ್ತಾರೆ ಅಂತ. ಸೊ ಮನೆ ಕಟ್ಟಿದ್ದು ನಮ್ಮ ಅಪ್ಪಾಜಿ. ನನ್ನ ತಂಗಿ ಕೆಲ್ಸಕ್ಕೆ ಹೋಯ್ತಾವಳೆ. 2.5 ವರ್ಷ ಆಯಿತು ಅವಳು ಕೆಲ್ಸಕ್ಕೆ ಹೋಗೋಕೆ ಹಿಡಿದು. ₹1 ದುಡ್ಡು ಅವಳು ಕೈಯಲ್ಲಿ ಸೇವಿಂಗ್ಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಗೋಲ್ಡ್ ಮಾಡಿಸ್ಕೊಂಡ್ಳು, ಅಮ್ಮಂಗೆ ಓಲೆ ಮಾಡಿಸ್ಕೊಟ್ಲು, ಅಮ್ಮಂಗೆ ಏನು ಮಾಟಿ ಮಾಡಿಸ್ಕೊಟ್ಲು. ಹಳೆ ಓಲೆ ಇತ್ತು ಅಮ್ಮಂದು, ಅದನ್ನು ಹಾಕ್ಬಿಟ್ಟು ಅವಳಿಗೊಂದು ಜೊತೆ ಇಕ್ಕಕ್ಕೂ ಓಲೆ ಇರಲಿಲ್ಲ. ಅಂದರೆ ಚಿಕ್ಕವಿದ್ದು ಒಂದು ಜೊತೆನೋ ಏನೋ ಒಂದು ಜೊತೆ ಇದ್ದೋ ಚಿಕ್ಕವು. ಅದೇನು ಮಾಡಿದ್ಲು, ಮದುವೆ ಏನಾದರೂ ಮಾಡಿದ್ರೆ ಒಂದು ಜೊತೆ ಓಲೆನಾದರೂ ನಾವು ನಮ್ಮ ಲೆವೆಲ್ ಮಾಡಿಸ್ಬೇಕಲ್ವ ಅಂತ ಹೇಳಿ ಅವಳೇ 10 ಗ್ರಾಮ್ಸ್ ಓಲೆ ಮಾಡಿಸ್ಕೊಂಡು, ಆಮೇಲಿಂದ ಉಂಗುರ ಬೇಕು ಅಂತ ಹೇಳಿ 3 ಗ್ರಾಮ್ಸ್ ಉಂಗುರ ಮಾಡಿಸ್ಕೊಂಡ್ಳು. ಆ್ಯಂಡ್ ಮತ್ತು ಏನು ಮಾಡಿಸ್ಕೊಂಡ್ಳು, ನಮ್ಮ ಸಂತು ಇನ್ನೂ ಇತ್ತು ಅಂದ್ಕೊಳ್ಳಿ, ಇತ್ತು ಆವಾಗ 3 ಗ್ರಾಮ್ಸು ರಿಂಗ್ ಥರ ಇಷ್ಟ ಅಂತ ಹೇಳಿ ನೋಡಿ ಎಷ್ಟೊಂದು ಉಳಿದೆ. ರಿಂಗ್ ಥರ ಬೇಕು ಅಂತ ಹೇಳಿ ರಿಂಗ್ ಮಾಡಿಸ್ಕೊಂಡ್ಳು. ಇವಾಗ ಮಾಡಿಸ್ಕೊಂಡು ಇಲ್ಲೇ ಇಟ್ಟಿದ್ದಾಳೆ. ಗೋಲ್ಡ್ ಎಲ್ಲ ನಾನು ಅಣ್ಣನ ಮದುವೆಗೆ ಹೋದಾಗ ತಗೊಂಡೋಗೋ ಊರಲ್ಲೇ ಇಡು ಅಂದು, ಅವಳವೆಲ್ಲ ಅಲ್ಲೇ ಇದ್ದು ದೊಡ್ಡಮ್ಮನ ಮನೆ. ಈಗ ಒಂದು ಜೊತೆ ಇಟ್ಕೊಂಡವಳೆ ಬೆಂಗಳೂರಲ್ಲಿ. ಆ ರಿಂಗು ಅವಳಿಗೆ ಇಷ್ಟ ಆಗ್ತಾ ಇಲ್ವಂತ. ಇವಾಗ ಮುರಿಸ್ತೀನಿ ಅಂದ್ಲು. ನಾವು ಈ ಚಿನ್ನದ ರೇಟಲ್ಲಿ ನೀನು ಮುರಿಸಿ ಅದು ಸುಮ್ಮನೆ ವೇಸ್ಟೇಜ್ ಎಲ್ಲ ಹೋಗುತ್ತೆ, ಬೇಡ ಇರಲಿ. ಅದನ್ನೇ ಏನು ಡೈಲಿ ಏನು ಹಾಕ್ಕೊಳ್ಳೋದಿಲ್ವಲ್ಲ, ಒಂದೊಂದು ದಿನ ಹಾಕೋ, ಇಲ್ಲ ನಾನೇ ಹಾಕ್ಕೊಂಡಿರ್ತೀನಿ, ನನಗೆ ಚೆನ್ನಾಗಿ ಕಾಣಿಸುತ್ತೆ, ಮುರ್ಸೋದು ಬೇಡ ಅಂತ ಅಮ್ಮ ನಾನು ಇಬ್ಬರು ಹೇಳ್ದು. ನನಗೇನೋ ಚೆನ್ನಾಗಿ ಕಾಣಿಸುತ್ತೆ, ಅವಳಿಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ಕ್ಲೀನ್ ಆಯಿತು ಇವಾಗ ನೋಡಿ. ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಅದನ್ನು ನನ್ನ ತಂಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಿಮಗೆ ಗೊತ್ತಿರಬೇಕು. ಆಮೇಲಿಂದ ನಮ್ಮ ಸಂತು ಹಾಸ್ಪಿಟ್ಲಿಗೆಲ್ಲ ಕೊಟ್ಟಳು ಅವಳ ಕೈಲಾದಷ್ಟು. ಆ್ಯಂಡ್ ಆಮೇಲಿಂದ ನಮ್ಮನೆ ಖರ್ಚು, ಇವಾಗ ಅಮ್ಮಂಗೆ ಚೀಟಿ, ಅಪ್ಪಾಜಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ದುಡ್ಡು, ನನಗೆ ಕರೆನ್ಸಿ, ಆ್ಯಂಡ್ ಪಾಪುಗೆ ಸಣ್ಣ ಪುಟ್ಟದ್ದು, ಇವಾಗ ಬರ್ತಡೆಗೆ ಎಲ್ಲ ಅವಳೇ ಮಾಡ್ತಿದ್ದಾಳೆ. ₹1 ಸೇವಿಂಗ್ಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಈ ವರ್ಷದವಳು ಮದುವೆ ಮಾಡಬೇಕಿತ್ತು. ಅವಳು ಏನು ಹೇಳ್ತಿದ್ದಾಳೆ ಅಂದರೆ, ನಮ್ಮ ಕಷ್ಟ ಎಲ್ಲ ನೋಡಿ. ನಾನು ಪ್ರತಿ ವಾರ ಇದೇ ಥರ ನಾನು ಕ್ಲೀನಿಂಗ್ ಮಾಡೋದು. ನಾನು ಇಲ್ಲಿತ್ತು ಅಂದರೆ ಅಮ್ಮನೂ ಮಾಡ್ಕೊಳ್ಳುತ್ತೆ, ಬಟ್ ಈ ಥರ ಚಿಕ್ಕ ಚಿಕ್ಕದೆಲ್ಲ ಮಾಡ್ಕೊಳ್ಳಲ್ಲ ಅಂದ್ಕೊತೀನಿ. ನಾನಿದ್ದರೆ ವಾರ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಅವಳು ₹1 ಕ್ಯಾಶು ಅಂತ ಅವಳ ಹತ್ರ ಇವತ್ತು ಕೈಲಿಲ್ಲ. ಸ್ವಲ್ಪ ಒಡವೆಗಳು ಮಾಡಿಸ್ಕೊಂಡಿದ್ದಾಳೆ. ಅವಳೆಲ್ಲ ಬೆಂಗಳೂರಲ್ಲೇ ಮಾಡಿಸ್ಕೊಂಡಿದ್ದು. ಓಲೆ ಮಾತ್ರ ಏನೋ ಇಲ್ಲಿ ಅಮ್ಮ ಅಪ್ಪಾಜಿನ ಕರ್ಕೊಂಡೋಗಿ ಮಾಡಿಸ್ಕೊಂಡ್ಳು. ಸೊ ತುಂಬ ಕಷ್ಟಪಡ್ತಿದ್ದಾಳೆ. ಬೆಳಗ್ಗೆ 8 ಗಂಟೆಗೆ ಹೋಗ್ತಾಳೆ, 1-1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಳೆ. ಸಂಜೆ 8 ಗಂಟೆ ಆಗುತ್ತೆ. ಅಲ್ಲಿಂದ ಬಂದು ಊಟ ಮಾಡಿ
ಸೊ ನಮ್ಮ ದೊಡ್ಡಮ್ಮನ ಮನೆ ಇತ್ಕೊಂಡು ಅಷ್ಟೊಂದೆಲ್ಲ ಅವಳು ಮಾಡ್ತಾಯಿದ್ದಾಳೆ. ಇವತ್ತು ಅವಳು ಮದುವೆ ಮಾಡೋದಾಗಿದ್ರೆ ಅವಳು ಒಡವೆ ಮಾಡಿಸ್ಕೊಳ್ಳಿಲ್ಲ, ಅಥವಾ ಮನೆಗೆ ಫ್ರಿಡ್ಜು, ಟಿ ವಿ, ಮತ್ತೊಂದು ನಮಗೆ ನನ್ನ ಮಗಳಿಗೆ ಅಂತ ಹೇಳಿದ್ರೆ ಅವಳು ಸುಮಾರು ದುಡ್ಡು ಇಟ್ಕೊಬೋದಾಗಿತ್ತು. ಅವಳು ನಮ್ಮ ಫ್ಯಾಮಿಲಿ ಅಂತ ಮಾಡ್ತಾ ಇದ್ದಾಳೆ. ಇದು ಎಲ್ಲರಿಗೂ ಗೊತ್ತಿರಲ್ಲ ಆಯಿತಾ. ಇವಳಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ಇವ್ರ ಮನೆಯವ್ರಿಗೆ ಎಲ್ಲಿಂದ ಬರುತ್ತೆ. ನಮ್ಮ ಅಪ್ಪಾಜಿ ಕೆಲ್ಸಕ್ಕೆ ಹೋಗ್ತಾ ಇದೆ, ಇಲ್ಲಿ ನೋಡಿ ಒಣಗ್ಸಕ್ಕೆ ಇಟ್ಟಿದ್ದೀನಿ ಕಿತ್ಲೆ ಎಣ್ಣೆನ. ಎಲ್ಲಿಂದ ದುಡ್ಡು ಬರುತ್ತೆ ಅಂದರೆ ಅವಳು ₹1 ದುಡ್ಡು ಇಟ್ಕೊಂಡಿಲ್ಲ ಗೈಸ್, ಎಲ್ಲನೂ ಮಾಡಿದ್ದಾಳೆ. ಇನ್ನು ಹೇಳಿದ್ದೀನಿ, ಇನ್ನು ನನಗೂ ಕೊಡಬೇಡ, ಬೇಡ ಕರೆನ್ಸಿ ಒಂದಿದ್ರೆ ಅವಶ್ಯಕತೆ ಇತ್ತು ಅಂದರೆ ಕರೆನ್ಸಿ ಒಂದು ಹಾಕ್ಸು, ಅಷ್ಟು ಬಿಟ್ಟರೆ ಇನ್ನು ಅಪ್ಪಾಜಿನೂ ಕೆಲ್ಸಕ್ಕೆ ಹೋಯ್ತೈತೆ, ಮನೆ ಮೇಂಟೆನೆನ್ಸ್ ಮಾಡ್ಕೊತಾರೆ. ಇನ್ನು ನೀನು ದುಡ್ಡು ಜೋಡಿಸ್ಕೊ, ಇನ್ನು ಗೋಲ್ಡು ಏನು ಮಾಡಿಸ್ಕೊಳ್ಳೋದು ಬೇಡ, ಹೇಗಿದ್ರು ಅವಳ ಜೊತೆನೂ 1-3 ಜೊತೆ ಓಲೆಗಳಿದ್ದಾವೆ. ಆ್ಯಂಡ್ ಅವ್ಳಿಗೂ ಸಾಕಲ್ವ, ನಮ್ಮ ಮಿಡ್ಲ್ ಕ್ಲಾಸ್ ಲೆವೆಲ್ಗೆ ಮದುವೆ ಮಾಡಬೇಕಾದ್ರೆ ಅಂಥ ಟೈಮ್ ನೋಡೋಣ, ಇವಾಗ ಕ್ಯಾಶ್ ಎಲ್ಲ ಜೋಡಿಸ್ಕೊ ಅಂತ ಅಮ್ಮ ನಾನು ಹೇಳಿದ್ದೀನಿ. ಸೊ ಇಲ್ಲದೆ ಇರೋದೆಲ್ಲ ಮಾತಾಡಬಾರ್ದು ಯಾರೇ ಆದರೂ ಅಷ್ಟೇ. ನನ್ನ ತಂಗಿ ವಿಚಾರದಲ್ಲಂತೂ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತೀನಿ ನಾನು. ಏನಕ್ಕೆ ಇಷ್ಟು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಈಗ ನೋಡ್ತಾ ಇರೋರಿಗೆ ಗೊತ್ತಿರಲ್ಲ. ನಾವು ಒಂದೊಂದು ವಸ್ತುನೂ ನಮ್ಮ ಮನೆಯಲ್ಲಿ ಒಂದೊಂದು ವಸ್ತುನೂ ನಮ್ಮ ಅಮ್ಮ ಜೋಡಿಸ್ಬೇಕು ಅಂದರೆ ಎಷ್ಟು ಕಷ್ಟಪಟ್ಟೈತೆ ಅಂತ ಗೊತ್ತು. ನಮಗೆ ಯಾವ ಕಡೆಯಿಂದನೂ ಪ್ರಾಫಿಟ್ ಬರಲ್ಲ, ಅಲ್ಲಿ ಅಪ್ಪಾಜಿ ಕೆಲಸ ಮಾಡಬೇಕು. ₹1 ನಮ್ಮ ಅಣ್ಣದಿರು ಬಂದಾಗ ಕೈ ಕೊಟ್ಟಿರ್ತಾರಲ್ಲ, ಆ ₹1 ಕೂಡ ನಮ್ಮ ಅಮ್ಮ ಜೋಡಿಸಿ ಮನೆಗೆ, ನನ್ನ ಮಕ್ಕಳಿಗೆ ಅಂತ ಮಾಡೈತೆ. ತಾಯಿರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದೇ ಗೊತ್ತಿಲ್ಲದೆ ಹೋದವರು ಥರ್ಡ್ ಪರ್ಸನ್ಸ್ಗೆ ಏನು ಗೊತ್ತಿರುತ್ತೆ ನಮ್ಮನೆ ವಿಚಾರಗಳು ಅಲ್ವಾ, ಅವ್ರಿಗೆ ಏನೂ ಗೊತ್ತಿರಲ್ಲ. ಸೊ ನಮಗೆ ಎಷ್ಟು ಕಷ್ಟ ಇದೆ ಗೊತ್ತಾ. ನೀವು ಅಂದರೆ ಕೆಲವೊಬ್ರು ಹೇಳ್ತಿದ್ದೀರಾ ಜಾಬ್ಗೆ ಹೋಗಿ, ಜಾಬ್ ಮಾಡಿ ಅಂತ. ಮಾಡಬೇಕು, ಬಟ್ ನಾನು ಇನ್ನೂ ಅಷ್ಟು ಹೆಲ್ತ್ ನಂದು ಇನ್ನೂ ಸರಿ ಇಲ್ಲ. ನಾನು ಏನು ಮಾಡಲಿ ನಾನು. ನಮ್ಮಮ್ಮ ನೀನು ಹೋಗಲೇಬೇಕು ಅನಿಸಿದ್ರೆ ಹೋಗು, ಇಲ್ಲಾಂದರೆ ಬೇಡ ಅನ್ನುತ್ತೆ. ಹೋಗಬೇಕು ಅನಿಸಿದ್ರೆ ಹೋಗಲಿಲ್ಲ ಅಂದರೆ ಕಷ್ಟನೋ ಸುಖನೋ ಏನಾಯ್ತದೆ ಅಷ್ಟು ಮಾಡ್ಕೊಂಡಿರು ಅಂತ. ಸೊ ನನಗೆ ನಿಜವಾಗ್ಲೂ ಸೀರಿಯಸ್ಸಾಗಿ ನಾನು ಜಾಬ್ಗೆ ಹೋಗಬೇಕು ಅಂತ ಇದುವರೆಗೂ ನನ್ನ ಮನಸ್ಸಲ್ಲಿ ಬಂದಿಲ್ಲ. ಮುಂದೆ ಯಾವಾಗಲಾದ್ರು ಬಂದರೆ ನಾನು ಹೋಗ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೊಂದು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ನಮ್ಮ ಮನೆಗೆ ಏನು ವಸ್ತುಗಳಿದೆ, ಅಥವಾ ನನ್ನ ತಂಗಿ ಏನು ಗೋಲ್ಡ್ ಮಾಡಿಸ್ಕೊಂಡಿದ್ದಾಳೆ, ಅದೆಲ್ಲ ಅವಳು ಕಷ್ಟಪಟ್ಟು ಮಾಡ್ಕೊಂಡಿರೋದು. ಆ್ಯಂಡ್ ನಮ್ಮ ಅಮ್ಮ ಕೈ ಕೊಟ್ಟಿದ್ದು, ನಮ್ಮ ದೊಡ್ಡಮ್ಮ ನಮ್ಮಮ್ಮವರು ಚೆನ್ನಾಗಿದ್ದಾರೆ. ಬಂದಾಗ ಹೋದಾಗ ಎಲ್ಲ ಅವರು 2-3 ಸಾವಿರ 4 ಸಾವಿರ ಆ ಥರ ಕೊಡ್ತಾರೆ ಕೈಗೆ. ಆ್ಯಂಡ್ ನಾನು ಬೆಂಗಳೂರಿಗೆ ಹೋದಾಗಲೂ, ನಮ್ಮ ಅಣ್ಣನ ಮದುವೆಗೆ ಹೋದಾಗ ಪ್ರತಿಯೊಂದು ಖರ್ಚು ನಮ್ಮ ಅಣ್ಣನೇ ನೋಡ್ಕೊಂಡಿದ್ದು ಎಲ್ಲನೂ, ನನಗೆ, ನನ್ನ ಮಗಳಿಗೆ, ಎಲ್ಲರಿಗೂ. ಸೊ ಅವ್ರು ಚೆನ್ನಾಗಿದ್ದಾರೆ. ನನಗೆ ನೀವು ನಂಬಲ್ಲ, ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಾನು ಈ ವಿಚಾರ ಹೇಳಿದ್ದೀನೇನೋ ಅಂದ್ಕೊತೀನಿ. ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣಂಗೆ ಒಂದೇ ಮೆಸೇಜ್ ಹಾಕಿದ್ದು, ಅಣ್ಣ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಅಮೌಂಟ್ ಬೇಕು, 1,000 ಇದ್ದರೆ ಕೊಡು ಅಂತ. 2,000 ಆಗ್ತು ನಮ್ಮ ಅಣ್ಣ, ಗೊತ್ತಾ. ಬೇಕು, ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ವೀಡಿಯೋಗೋಸ್ಕರ ಅಂತ ಏನು ಮಾಡ್ತಾಯಿಲ್ಲ. ಆಮೇಲೆ ನಾವು ವಾರಕ್ಕೆಲ್ಲ ಇದೇ ರೀತಿ ಮಾಡೋದು. ಎಲ್ಲ ಕಡೆ ಕಿಟಕಿ ಇದೆಯಲ್ವಾ, ಚಿಕ್ಕದು ಬರುತ್ತೆ ಅಂತ, ಆವಾಗ 2,000 ಹಾಕ್ತು. ಆ್ಯಂಡ್ ಇವಾಗ ಬರ್ತ್ಡೇನೂ ಹತ್ತಿರ ಬಂದೈತೆ ಅಂತ ನಾನು ಮೆಸೇಜ್ ಮಾಡಿದ್ದಕ್ಕೆ ಆವಾಗಲೂ ಕೂಡ ಸ್ವಲ್ಪ ಅಮೌಂಟನ್ನ ಹಾಕೈತೆ ನಮ್ಮ ಮನೆಯ. ಸೊ ಗೊತ್ತಿರಲ್ಲ, ಏನೋ ಚಿನ್ನ ತಗೋಬಿಟ್ಲು, ಇದು ಮಾಡಿಬಿಟ್ಲು. ಆ ಗೋಲ್ಕದ್ದು ನೀವು ಯಾರೋ ಕೇಳಿದ್ರಿ, ಹೌದು, ಗೋಲ್ಕದ್ದು ಬಂದು 17,300 ಆಗಿತ್ತು. ಅದರಲ್ಲಿ ನಾನು 1.25 ಗ್ರಾಮ್ಸು ಪಾಪುಗೆ ಓಲೆ ತೊಗೊಂಡಿದ್ದೀನಿ. ಸೊ ಅದನ್ನು ಏನೋ ತೋರಿಸ್ಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ. ಬರ್ಡೇಲಿ ಏನಾದರೂ ಹಾಕೋಕ್ಕೂ ಆಗಲ್ಲ, ಅವಳು ಕೊಂಡ್ಲೈತಲ್ವ, ಕೊಂಡ್ಲು ಬಿಚ್ಚಿಸ್ಬೇಕು. ಅಮ್ಮ ಇವಾಗಲೇ ಬೇಡ, ಅವಳೊಂದು 5 ವರ್ಷ ತುಂಬಲಿ, ಅವಾಗಲೇ ಕೊಂಡ್ಲು ಹಾಕ್ಸೋಕ್ಕಾಗುತ್ತೆ ಅಂತ ಅಂತು. ಸೊ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ. ನನಗಿಂತ ಹೇಳಬೇಕು ಅಂದರೆ ನನ್ನ ತಂಗಿ ತುಂಬ ಮಾಡ್ತಾಯಿದ್ದಾಳೆ ಇವಾಗ. ಅವಳು ಅಷ್ಟು ಸಂಬಳ ತೊಗೊಂಡು ಒಂದು ತಿಂಗಳಿಗೆ ₹1 ಸೇವಿಂಗ್ಸ್ ಮಾಡಿಲ್ಲ, ಗೊತ್ತಾ. ನನಗೆ ಬೇಜಾರಾಗುತ್ತೆ. ನಾನೇ ಫೋನ್ ಮಾಡಿ ಹೇಳ್ತೀನಿ, ನೀನು ಯಾವುದಕ್ಕೂ ಇದು ಮಾಡಬೇಡ, ನಾವು ಹೆಂಗೋ ಮಾಡ್ಕೊತೀವಿ, ನಿಂದೇನಿದೆ ನೀನು ನೋಡ್ಕೊ ಅಂತ ಹೇಳಿ. ಜನ ಅಯ್ಯೋ ಫ್ರಿಜ್ ತೊಗೊಬಿಟ್ರು, ಟಿ ವಿ ತೊಗೊಬಿಟ್ರು ಅಂತ ಕೆಲವೊಬ್ಬರು, ಎಲ್ಲ ಅಲ್ಲ, ಕೆಲವೊಬ್ಬರು ಮಾತಾಡ್ಬೋದು. ಅದು ದುಡ್ಡೆಲ್ಲಿಂದ ಬಂತು? ಅಲ್ಲಿ ನನ್ನ ತಂಗಿ ಗಂಡು ಥರ ಗೇಯ್ತಾವಳೆ ಅಲ್ಲಿ ಬೆಂಗಳೂರಲ್ಲಿ, ಗೇಯ್ದು ಇಲ್ಲಿ ದುಡ್ಡೆಲ್ಲ ಹಾಕ್ತಾವಳೆ. ಅದೇನೋ ಹೇಳ್ತಾರಲ್ಲ, ಕೂತ್ಕೊಂಡು ತಿಂದರೆ
ಕರ್ಗೋಗುತ್ತೆ ಅಂತ ಏನೋ ನನಗೆ ಗಾದೆನೂ ಬರ್ತಾ ಇಲ್ಲ. ಹಾಗೆ ಅವಳು ಅಲ್ಲಿ ಮಾಡ್ತಾ ಇದ್ದಾಳೆ, ನಮ್ಮ ಅಪ್ಪಾಜಿ ಮಾಡ್ತಾ ಐತೆ. ಆ್ಯಂಡ್ ನಮ್ಮ ದೊಡ್ಡಮ್ಮನೂ ಈಗ ಬರ್ತಡೇಗೆ ಅಂಥೇಳಿ ನನ್ನ ಅಕೌಂಟ್ಗೆ 2,000 ದುಡ್ಡು ಹಾಕೈತೆ. ನಮ್ಮ ಅಣ್ಣದಿರು ನಮ್ಮ ದೊಡ್ಡಮ್ಮದಿರು ಮಾಡ್ತಾವ್ರೆ ಗೈಸ್. ನನ್ನ ಗಂಡ ಡೆತ್ ಆದಮೇಲೆ ಇಲ್ಲಿದ್ದಾರೆ ನೋಡಿ ನಮ್ಮ ಅಣ್ಣ, ಈ ಅಣ್ಣ, ಇನ್ನೊಬ್ರು ಅಣ್ಣ ಆ್ಯಂಡ್ ನಮ್ಮ ದೊಡ್ಡಮ್ಮ ಇವ್ರು ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಮಾಡ್ತಾ ಇದ್ದಾಳೆ. ನಮ್ಮ ಅಣ್ಣ ಏನಂತ ಗೊತ್ತಾ, ನಿಂಗೆ ಏನೇ ದುಡ್ಡು ಬೇಕು ಅಂದರೆ ನಂಗೆ ಕಾಲ್ ಮಾಡು ಅಂತ. ನಮ್ಮ ಚಿಕ್ಕಪ್ಪ ಏನಂತ ಗೊತ್ತಾ ಅವತ್ತು, ನಿನಗೆ 5,000 10,000 ಬೇಕು ಅಂದರೆ ನನಗೊಂದೇ ಒಂದು ಫೋನ್ ಮಾಡು ಸಾಕು ಅಂತು. ಸೊ ಇಂಥವರೆಲ್ಲ ನನ್ನ ಕಾಪಾಡೋಕ್ಕೆ, ನನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ನನ್ನ ಹಿಂದೆ ತುಂಬ ಜನ ಇದ್ದಾರೆ. ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು ಈ ವಿಚಾರದಲ್ಲಿ. ಅಣ್ಣ ಅಂದರೆ ತಂದೆ ಸಮಾನ ಅಂದ್ಕೊಳ್ಳಿ. ಚಿಕ್ಕ ವಯಸ್ಸಿಂದ ನನ್ನ ನೋಡೈತೆ, ಸಾಕೈತೆ, ಬೆಳೆಸೈತೆ. ಐ ಆಮ್ ಸೋ ಲಕ್ಕಿ. ಆ್ಯಂಡ್ ಅಮ್ಮ ಮುದ್ದೆಗಿಡಿ ಅಂತಿದ್ದಾರೆ ಗೈಸ್. ಮುದ್ದೆಗಿಟ್ಬಿಟ್ಟು ಸೊ ಕ್ಲಾರಿಟಿ ಸಿಕ್ಕಿದೆ ಈ ವಿಡಿಯೋದಲ್ಲಿ ಅಂದ್ಕೊತೀನಿ. ಆ್ಯಂಡ್ ಮುದ್ದೆಗಿಟ್ಬಿಟ್ಟು ಇವಾಗ ಹಾಲು ಒರೆಸ್ಬಿಟ್ಟು ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು. ಸೊ ಇವಾಗ ಬೇಗ ಬೇಗ ಕೆಲಸ ಮುಗಿಸ್ಕೊತೀನಿ. ಇವತ್ತು ಮುಕ್ಕಾಲು ಮುದ್ದೆ ಇಟ್ಟಿದ್ದೀನಿ. ಆ್ಯಂಡ್ ರೈಸು ಆಲ್ರೆಡಿ ತೋರಿಸಿದ್ದೀನಲ್ವ, ಬೆಳಗ್ಗೆಲ್ಲ ಸೊಪ್ಪು ಸಾರು ತೋರಿಸಿದ್ದೀನಿ ನನ್ನ ವೀಡಿಯೋದಲ್ಲಿ. ಸೊ ಹಳ್ಳಿ ಜೀವನ ಇದೇ ಥರ ಇರುತ್ತೆ ಗೈಸ್. ಮುದ್ದೆ ಒಂದು 10 ನಿಮಿಷ ಬೇಯಬೇಕು. ಮುದ್ದೆ ತೆಗೆದಿಟ್ಬಿಟ್ಟು ಇನ್ನು ನಾನು ಹಾಲು ಕಾಸನೆ ಒರೆಸಿಲ್ಲ. ಚಿಕ್ಕ ಚಿಕ್ಕದು ಕಿಟಕಿ ಅದೆಲ್ಲ ಒರೆಸ್ಕೊಂಡಲ್ವ ಇಷ್ಟ ತನಕ. ಮ್ಯಾಪಲ್ಲಲ್ವ ಬೇಗ ಆಗ್ಬಿಡುತ್ತೆ. ಮ್ಯಾಪಲ್ಲಿ ಒರೆಸ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಬಿಡ್ತೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬತ್ತಿ ಮಗಳೇ, ಪಪ್ಪಿ ಅಮ್ಮಗೆ ಸರಿ ಬಂದರೆ ಅಂಗನವಾಡಿಗೆ ಹೋಗ್ತಿದ್ದಾಳೆ ಗೈಸ್ ಪಾಪು. ಬಾಯ್ ಕಂದ. 11 ಗಂಟೆ ಪಾಪನೂ ಹೋದ್ಲು ಅಂಗನವಾಡಿಗೆ. ದೀಪ ಹಚ್ಬೇಕು. ಹೊಟ್ಟೆ ಫುಲ್ ಹಸಿತೈತೆ. ಮನೆ ಹತ್ರ ತುಳಸಿ ಇಲ್ಲೇ ಕುಯ್ಕೋತೀನಿ. ಸ್ವಲ್ಪ ಅಷ್ಟೇ ಕುಯ್ಕೊಳ್ಳೋದು. ಚಿಕ್ಕ ಗಿಡ ಇನ್ನು. ನಮ್ಮ ಕಡೆ ಹೂವಿನ ಗಿಡನೂ ಇಲ್ಲ, ಹೂವು ಇಲ್ಲ, ಭಾಳ ಹಿಂಸೆ. ಸೊ ರಾಯರಿಗೆ ತುಳಸಿನೇ ಇಷ್ಟ ಅಲ್ವಾ, ತುಳಸಿನೇ ಇಡ್ತೀನಿ. ಇದು ಮೃತ್ತಿಕಾ ಪ್ರಸಾದ ನಾನು ತಗೊಬಂದಿದೆ ಅಂತ ಹೇಳಿದ್ದೀನಿ. ಯಾರ್ಯಾರು ನನ್ನ ಮಂತ್ರಾಲಯದು ವ್ಲಾಗ್ ನೋಡಿಲ್ಲ ನೋಡಿ ಇಷ್ಟಿದೆ. ಆ್ಯಂಡ್ ಇಲ್ಲೇನು ಪೇಪರಲ್ಲಿರೋದು ನೋಡಿ, ಇದು ಮೃತ್ತಿಕಾ ಪ್ರಸಾದ. ಇಲ್ಲಿ ಪೇಪರಲ್ಲಿರೋದು ಮಂತ್ರಾಕ್ಷತೆ. ನಮ್ಮಮ್ಮ ಒಟ್ಟಿಗೆ ಹಾಕಿಟ್ಟೈತೆ, ನಾನು ಸಪ್ರೇಟ್ ಇಟ್ಟಿದ್ದೆ. ಸೊ ಎಲ್ಲೋ ಕ್ಲೀನ್ ಮಾಡ್ಬೇಕಾದ್ರೆ ಒಟ್ಟಿಗೆ ಹಾಕಿಟ್ಟೈತೆ. ಸೊ ಈ ಥರ ಇರುತ್ತೆ ನೋಡಿ ಮೃತ್ತಿಕಾ ಪ್ರಸಾದ. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ವ್ಲಾಗಲ್ಲಿ ಹೇಳಿದ್ದೀನಿ, ನನ್ನ ಮಂತ್ರಾಲಯ ವ್ಲಾಗಲ್ಲಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ. ನೀವು ಕೂಡ ಮೃತ್ತಿಕಾ ಪ್ರಸಾದನ ತಗೊಳ್ಳಿ ಅಂತ ಹೇಳ್ತೀನಿ. ಮಂತ್ರಾಲಯಕ್ಕೆ ಹೋದಾಗ ತುಂಬ ಒಳ್ಳೆಯದಾಗುತ್ತೆ. ಸೊ ನಂಬಿಕೆ ಇರಬೇಕು, ನಾವು ಏನೇ ಮಾಡಿದ್ರೂ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೇ ನಾವು ಏನೇ ಮಾಡಿದ್ರೂ ಆಗಲ್ಲ. ಅದೊಂದು ನಾನು ಇತ್ತೀಚೆಗೆ ತುಂಬ ಕಲ್ತ್ಕೊಂಡಿದ್ದೀನಿ. ಪಾಸಿಟಿವ್ ಆಗಿ ಎಷ್ಟಿರ್ತೀವಿ ಅಷ್ಟಾಗುತ್ತೆ ಅಂಥೇಳಿ. ಆ್ಯಂಡ್ ನಾನಿಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ 3 ತುಳಸಿ ದಳನ ಹಾಕೊತಾ ಇದ್ದೀನಿ. ಸೊ ಇದು ಪ್ರೇಯರ್ ಮಾಡೋಕ್ಕೆ ಅಂತೇಳಿ, ಪಾಸಿಟಿವಿಟಿಗೆ ಪ್ರೇಯರ್ ಮಾಡಿ ಕುಡಿಯೋಕ್ಕೆ ಅಂತ ಹೇಳಿ. ಸೊ ಇದ್ರ ಮೇಲೊಂದು ತುಳಸಿ ಎಲೆನ ಇಡ್ತೀನಿ. ಆ್ಯಂಡ್ ನಮ್ಮ ರೂಮಲ್ಲಿ ಒಂದು ರಾಯರ್ ಫೋಟೋ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಇರಲಿಲ್ಲ ಪಾಪ, ನಮ್ಮ ಅಮ್ಮನೇ ಎಲ್ಲ ಮಾಡ್ತಿದ್ದಿದ್ದು. ಈಗ ನಾನು ಮಾಡ್ತೀನಿ ಇನ್ಮೇಲಿಂದ. ಇವರು ನನಗೆ ತುಂಬ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿ. ಕಾಪಾಡಿರಾಯ್ರೆ. ಅವರು ರಾಯರ್ ಫೋಟೋ ಇಷ್ಟ ಅಂಥೇಳಿ ನನಗೆ ಕೊಟ್ಟಿದ್ದು. ಸೊ ಈಗ ನಾ ತುಂಬ ಡಿಪ್ರೆಷನಲ್ಲಿ ಇದ್ನಲ್ವ, ಅವಾಗ ಕೊಟ್ಟಿದ್ದರು. ಇದನ್ನು ರೂಮ್ಗೆ ಹಾಕ್ಕೊಂಡಿದ್ದೀನಿ ಗೈಸ್. ನಾವು ಇಲ್ಲಿ ನೋಡಿ ದೇವ್ರ ಮನೆಗೆ ಇಷ್ಟು ದೊಡ್ಡದ್ರಲ್ಲಿ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀವಿ. ಸೊ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋಣ. ಪ್ಯೂರ್ ಕೊಬ್ಬರಿ ಎಣ್ಣೆ ಗೈಸ್, ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ. ನನಗೆ ಮೃತ್ತಿಕಾ ಪ್ರಸಾದ ಅಂದಾಗ ನೆನಪಾಯಿತು. ಸನ್ನಿಧಿ ಅಂತ ಒಬ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅದೇನು ಸನ್ನಿಧಿ ಅಂತ ರಾಯರ್ ವ್ಲಾಗ್ ಮಾಡ್ತಾರೆ. ಸೊ ಅವರು ನನಗೆ ಹುಷಾರಿಲ್ದಾಗ ಅವ್ರಿಗೆ ಮೆಸೇಜ್ ಮಾಡಿ ಕಾಲಲ್ಲೆಲ್ಲ ಮಾತಾಡಿದ್ದಂತಹ ಟೈಮಲ್ಲಿ ನನಗೆ ಮೃತ್ತಿಕಾ ಪ್ರಸಾದನ ಕೊಟ್ಟಿದ್ರು. ಹೀಗೆ ಪೂಜೆ ಮಾಡಬೇಕು ಅಂತ ಹೆಲ್ತ್ ಇಶ್ಯೂಸ್ಗೆ ನಾನು ಹೇಳಿದ್ದೀನಿ, ಹಿಂದೆ ವ್ಲಾಗಲ್ಲೂ ಹೇಳಿದ್ದೀನಿ. ಬಟ್ ಇವಾಗ ಏನು ವಿಚಾರ ಅಂತ ಹೇಳಿದ್ರೆ, ಅವರ ಹಸ್ಬೆಂಡು ಡೆತ್ ಆಗಿದ್ದಾರೆ. ಸೊ ಅದೆಲ್ಲ ತುಂಬ
ದುಃಖ ಪಡುವಂಥ ವಿಚಾರ. ತುಂಬ ಬೇಜಾರಾಯಿತು ನನಗೆ. ಮೋಸ್ಟ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ನಾನು ಕೇಳ್ಕೊಬೋದು. ಯಾಕಂದರೆ ಅವರು ನನಗೆ ಒಬ್ಬರು ರಾಯರ ಭಕ್ತರಾಗಿ ನನಗೂ ಒಳ್ಳೆಯದಾಗಲಿ ಅಂತ ಬಯಸಿದ್ರು. ಬಟ್ ಇವತ್ತು ಅವರ ಹಸ್ಬೆಂಡು ಡೆತ್ ಆಗಿದ್ದಾರೆ. ಅವರು ತುಂಬ ನೋವಲ್ಲಿದ್ದಾರೆ. ಅವ್ರ ನಂಬರು ಕೂಡ ಇಲ್ಲ. ನಂದು ಹಳೆ ಫೋನಲ್ಲಿ ಇತ್ತೇನೋ, ಅದು ಮಿಸ್ ಆಗಿಬಿಟ್ಟಿದೆ. ನಂಬರ್ ಇಲ್ಲ ಅಂದರೆ ಒಂದು ಫೋನ್ ಮಾಡಿ ನಾನು ಮಾತಾಡಿವೆ. ಆ್ಯಂಡ್ ಅವರು ವ್ಲಾಗ್ಸ್ಗಳನ್ನೂ ಕೂಡ ಹಾಕ್ತಾಯಿಲ್ಲ, ಬರೀ ಶಾರ್ಟ್ಸ್ ವೀಡಿಯೋಸು ಅವ್ರ ಹಸ್ಬೆಂಡ್ದು ಹಾಕ್ತಾಯಿದ್ದಾರೆ. ತುಂಬ ನಂಗೆ ಅರ್ಥ ಆಗುತ್ತೆ ಗಂಡನ ಕಳ್ಕೊಂಡಿರೋ ದುಃಖ ಏನು ಅಂತ. ಸೊ ನೋಡಬೇಕು, ಅವರು ವ್ಲಾಗ್ಸ್ಗಳನ್ನ ಮಾಡಿದ್ರೆ, ಈಗಲೇ ಮಾಡೋಕ್ಕಾಗಲ್ಲ, ಮುಂದೆ ಮಾಡ್ತಾರೆ. ಸೊ ರಾಯರು ಅವ್ರಿಗೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಬಯಸ್ತೀನಿ. ಯಾಕಂದರೆ ಅವ್ರು ತುಂಬ ಜನಕ್ಕೆ ರಾಯರ ಮುಖಾಂತರ, ಅವ್ರ ಸೇವೆ ಮಾಡೋ ಮುಖಾಂತರ ಎಷ್ಟು ಒಳ್ಳೇದಾಗಿದೆ ಅನ್ನೋದನ್ನು ನಾನು ನೋಡಿದ್ದೀನಿ. ಅವ್ರ ಚಾನಲಲ್ಲಿ ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಬಟ್ ಅವ್ರಿಗೆ ಈ ಥರ ಆಗಿದೆ. ಗೈಸ್, ನಾನು ಇವಾಗ ದೀಪ ಹಚ್ಬಿಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗೈಸ್, ದೀಪ ಹಚ್ಚಿದ್ದಾಯಿತು ಫೈನಲಿ. ಇವಾಗ ಆಲ್ರೆಡಿ 11:30 ನೋಡಿ. ಇಲ್ಲೊಂದು ಮುದ್ದೆ ಅಲ್ಲೇ ಇಟ್ಟಿದ್ದೀನಿ. ಸಖತ್ತಾಗಿತ್ತು ಸಾಂಬಾರು. ನಮ್ಮಮ್ಮ ಸೊಪ್ಪು ಸಾರು ನಾನು ಚೆನ್ನಾಗಿ ಮಾಡೋದಿಲ್ಲ ಅಂದ್ಬಿಟ್ಟು ಮಾಡೋಕ್ಕೊಡೋದಿಲ್ಲ. ನಮ್ಮಮ್ಮನೇ ಮಾಡಿರೋದು. ನಾನು ಹೇಳೋ ಅಷ್ಟರಲ್ಲಿ ಸೊಪ್ಪು ಸಾರು ಮಾಡಾಯ್ತು ನಮ್ಮಮ್ಮ 8 ಗಂಟೆ ಅಷ್ಟರಲ್ಲಿ. ಯಾರ್ಯಾರು ಮುದ್ದೆ ಸೊಪ್ಪು ಸಾರು ಇಷ್ಟ ಕಮೆಂಟ್ ಮಾಡಿ ಹೇಳಿ. ಎಷ್ಟು ಜನಕ್ಕೆ ಮುದ್ದೆ ಇಷ್ಟ ನೋಡೋಣ. ನನಗಂತೂ ಇಷ್ಟ, ಬಟ್ ರೆಗ್ಯುಲರಾಗಿ ತಿನ್ನಲ್ಲ ಅಷ್ಟೇ. ಸೊ ಊಟ ಮಾಡ್ಕೊಬಿಡ್ತೀನಿ. ಹೊರಗಡೆ ಹೋಗ್ಬೇಕು ಇವತ್ತು. ಪಾಪು ಬರೋಷ್ಟ್ರಲ್ಲಿ ಬರಬೇಕು ರಿಟರ್ನು. ಸೊ ಊಟ ಮಾಡ್ಕೊಬಿಡ್ತೀನಿ ಗೈಸ್ ಬೇಗ. ಸೊ ಬ್ಯಾಂಗ್ಳೂರಲ್ಲಿ ಸಿಗೋ ಸೊಪ್ಪು ಇಷ್ಟು ಟೇಸ್ಟಾಗಿ ಬರೋಲ್ಲ. ನಾನು ಬೆಂಗಳೂರಲ್ಲೆಲ್ಲ ಸೊಪ್ಪು ತಂದು ಸೊಪ್ಪು ಸಾರು ಮಾಡಿದ್ದೀನಿ, ನನ್ನ ಗಂಡಂಗೆ ಇಷ್ಟ ಅಂದ್ಬಿಟ್ಟು. ಬಟ್ ಹಳ್ಳಿ ಕಡೆ ಗದ್ದೆ ಹತ್ರ ಎಲ್ಲ ಬೆಳೆದಿರ್ತದಲ್ಲ, ಆ ಸೊಪ್ಪು ಅಂದರೆ ಸಖತ್ತಾಗಿರ್ತದೆ ಟೇಸ್ಟು. ಹೆಂಗೆಂಗೋ ಕಲಿಸ್ತಾ ಇದ್ದೀನಲ್ವ ಮುದ್ದೆಯ. ಜಗ್ಗೇಶ್ ಒಂದು ಫಿಲ್ಮಲ್ಲಿ ತಿಂತಾರೆ ಗೊತ್ತಾ ಮುದ್ದೆನ, ಆ ಸೀನ್ ನೆನಪಾಯ್ತಾಯ್ತು ನನಗೆ. ಓಕೆ ಗೈಸ್, ಊಟ ಮಾಡ್ಕೊಂಡ್ಬಿಡ್ತೀನಿ. ರೆಡಿ ಆಗಬೇಕು ಇವಾಗ. 2 ಗಂಟೆ ಆಯಿತು, ಈಗ ಹೊರಟೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ಬಿಕಾಸ್ ಅಲ್ಲಿ ಅಂಗಡಿಗೆ ಹೋಗ್ತೀನಲ್ವ, ಅದನ್ನೇ ಒಂದು ಎಕ್ಸ್ಟ್ರಾ ವ್ಲಾಗ್ ಮಾಡೋಣ. ಆ್ಯಂಡ್ ಅಲ್ಲಿ ಕುರ್ತಿ ಸೆಟ್ಟು ಯಾವ ಥರ ಇದೆ ನಿಮಗೆ ತೋರಿಸೋಣ, ಒಂದು ಎಕ್ಸ್ಟ್ರಾ ವ್ಲಾಗ್ ಮಾಡಿ ಅಂತ ಹೇಳಿ. ಸೊ ಪಾಪುದು ವೇಲ್ ತೊಗೊಂಡಿದ್ದೀನಿ ಮ್ಯಾಚಿಂಗ್ ಬಳೆ ಥರಕ್ಕೆ. ಆ್ಯಂಡ್ ರಿಟರ್ನ್ ಮಾಡೋ ಕುರ್ತಿ ಇದೇನೆ. ಕುರ್ತಿ 400 ಜಾಸ್ತಿ ಆಯಿತು ಅನ್ನಿಸ್ತು. ಆ್ಯಂಡ್ ಯಾಕೋ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಕುರ್ತಾ ಸೆಟ್ಟೇ ತೊಗೊಳ್ಳೋಣ, ಇನ್ನೊಂದು 150-200 ಹಂಗೆ ಹಾಕಿ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಏನಕ್ಕೆ ನಾನು ಹೋಗಿರಲಿಲ್ಲ ಇದನ್ನು ಚೇಂಜ್ ಮಾಡೋಕ್ಕೆ, ಒಂದು ವಾರ ಆದ್ರೂ ಅಂದರೆ ಅಮೌಂಟ್ ಇರಲಿಲ್ಲ. ಅದೇ ಹೇಳಿದ್ನಲ್ವ, ಕರೆನ್ಸಿನೂ ಕೂಡ ನಿನ್ನೆ ರಂಜುಗೆ ಅದೇ ತವಿಂದು ಬಂದಮೇಲೆ 6:30 ನೆಟ್ ಕನೆಕ್ಟ್ ಮಾಡಿಕೊಂಡು ನಮ್ಮ ಅಣ್ಣಂಗೆ ಮೆಸೇಜ್ ಮಾಡಿದೆ, ಅಣ್ಣೆ ಕರೆನ್ಸಿ ಇಲ್ಲ, ಕರೆನ್ಸಿ ಹಾಕು ಅಂತ ಹೇಳಿ. ನಮ್ಮ ಅಣ್ಣ ಕರೆನ್ಸಿ ಹಾಕೈತೆ ಆಯಿತಾ, ಕರೆನ್ಸಿ ಹಾಕ್ಬಿಟ್ಟು ಹಾಕಿದ್ದೀನಿ ಅಂತಲೂ ರಿಪ್ಲೈ ಮಾಡಿಲ್ಲ. ನಾನು ಓಕೆ ಮೆಸೇಜ್ ಮಾಡಿದ್ನಲ್ವ ಅಂದ್ಬಿಟ್ಟು ಮನೆಗೆ ಎದ್ದು ಬಂದೆ. ಅಲ್ಲಿ ನೋಡಿದ್ರೆ ರೀಚಾರ್ಜ್ ಅದು ಮೆಸೇಜ್ ಬಂತು. ನಮ್ಮ ಅಣ್ಣ ಹಿಂಗೇನೆ ನನ್ನ ಅಕೌಂಟ್ಗೆ ದುಡ್ಡು ಹಾಕಿದ್ರೂ ಕೂಡ ದುಡ್ಡು ಹಾಕಿದ್ದೀನಿ ಅಂತ ಹೇಳಲ್ಲ, ಹಾಕ್ಬಿಟ್ಟು ಸುಮ್ಮನಾಗುತ್ತೆ. ನಂಗೆ ಮೆಸೇಜ್ ಬಂದಾಗ್ದೇ ಗೊತ್ತಾಗೋದು. ಸೊ ಹಾಗೆ ಇವಾಗ ದುಡ್ಡು ನಮ್ಮ ದೊಡ್ಡಮ್ಮ ಹಾಕೈತೆ. ನಮ್ಮ ದೊಡ್ಡಮ್ಮನ ಹತ್ರ ಫೋನ್ಪೇ ಇಲ್ಲ, ನನ್ನ ತಂಗಿ ಹತ್ರ ಐತೆ, ಕ್ಯಾಶ್ ಕೊಡ್ತೀನಿ. ಬರ್ಡೇಗೆ 2000 ಹಾಕು ಅಂಥೇಳಿ. ಸೊ ಮೊನ್ನೆನೇ ಹಾಕಿದ್ರು 2000, ಮೊನ್ನೆ ನೈಟ್ ಹಾಕಿದ್ರು. ನೆನ್ನೆ ನಂಗೆ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಮ್ಮ ಅಂತಿತ್ತು, ದುಡ್ಡಿಲ್ಲ ಅಂತಿರ್ತೀಯ, ಹೆಂಗೋ ಕೂತಿರತ್ತಕ್ಕೆ ಯಾರಾದರೂ ಒಬ್ಬರು ಕೊಟ್ಬಿಡ್ತಾರಲ್ವಾ ಅಂತ. ಸೊ ಏನು ಖರ್ಚು ಮಾಡಲ್ಲ, ಅದು ಮ್ಯಾಚಿಂಗ್ ಒಂದು ಬಳೆ ಸಾರ ಪಾಪುಗೆ, ಆ್ಯಂಡ್ ಅದು ಕುರ್ತಿನ ಚೇಂಜ್ ಮಾಡೋದಷ್ಟೇ ಕೆಲಸ. ಸೊ ಹಾಗೆ ಈಗ ನಮ್ಮ ದೊಡ್ಡಮ್ಮ ಕೊಟ್ಟಿರೋಂಥ ದುಡ್ಡಲ್ಲಿ ಹೋಗಿ ಇವಾಗ ಶಾಪಿಂಗ್ ಮಾಡ್ಕೊಂಬರ್ತೀನಿ.
ಸೊ ಇಷ್ಟೇ, ಇವಾಗ 12 ಗಂಟೆ ತನಕ ಇಷ್ಟು ವ್ಲಾಗ್ ಆಗಿದೆ. ಆ್ಯಂಡ್ ಸಾಲಿಗ್ರಾಮ ಹೋಗೋದು ಆ್ಯಂಡ್ ಬಟ್ಟೆ ತಗೊಬರೋದೆಲ್ಲ ಎಕ್ಸ್ಟ್ರಾ ವ್ಲಾಗ್ ಮಾಡ್ತೀನಿ, ಕಂಟಿನ್ಯೂಷನ್ ವ್ಲಾಗ್ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಹೀಗೆ ಸಪೋರ್ಟ್ ಮಾಡಿ. ಬಾಯ್.